11th question. What is disarmament? ಡಿಸ್ಆರ್ಮಮೆಂಟ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಮಕ್ಕಳು. ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಗಳನ್ನ ತ್ಯಾಗ ಮಾಡುವುದು. ಡಿಸ್ಆರ್ಮಮೆಂಟ್, ನಿಶಸ್ತ್ರೀಕರಣ. ಓಕೆನಾ? ಡಿಸ್ಆರ್ಮಮೆಂಟ್ ಮೀನ್ಸ್ ದ ರಿಡಕ್ಷನ್ ಆರ್ ಎಲಿಮಿನೇಷನ್. ರಿಡಕ್ಷನ್ ಅಂತಂದ್ರೆ ಕಡಿಮೆ ಮಾಡುವುದು, ಎಲಿಮಿನೇಷನ್ ಅಂತಂದ್ರೆ ನಿವಾರಣೆ, ನಿರ್ಮೂಲನ ಮಾಡುವುದು. ಓಕೆ, ಸೊ ರಿಡಕ್ಷನ್ ಆರ್ ಎಲಿಮಿನೇಷನ್, ನಿರ್ಮೂಲನೆ ಆಫ್ ಸರ್ಟನ್ ಆರ್ ಆಲ್ ಟೈಪ್ಸ್ ಆಫ್ ಆರ್ಮಮೆಂಟ್ಸ್. ಆರ್ಮಮೆಂಟ್ಸ್ ಮೀನ್ಸ್ ವೆಪನ್ಸ್. ವೆಪನ್ಸ್ ಅಂತಂದ್ರೆ ಏನು ಮಕ್ಕಳೇ? ಶಸ್ತ್ರಗಳು, ಶಸ್ತ್ರಾಸ್ತ್ರಗಳು. ಓಕೆ, ಆಯುಧ ಅಂತ ಹೇಳ್ಬೋದು. ಓಕೆ, ಸೊ ರಿಡಕ್ಷನ್ of the or elimination of all kinds or certain types of arms or weapons is called as disarmament. So it was required to for the peaceful world, isn't it? So because of arm race it has been emerged. Okay, after World War there was arm race globally. So the world was living under the threat of arms or nuclear weapons. So there was the requirement of disarmament. So this word has been coined then. ಯಾಕೆ ಅಂತಂದ್ರೆ ಮಕ್ಕಳೇ, ವರ್ಲ್ಡ್ ವಾರ್ 2ರ ನಂತರ, ಮಹಾಯುದ್ಧಗಳ ನಂತರ ಇಡೀ ಜಗತ್ತು ಒಂದು ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಅಣ್ವಸ್ತ್ರಗಳ ಭಯದಲ್ಲಿ ಜೀವಿಸ್ತಾ ಇತ್ತು. ಸೊ ಆ ಒಂದು ಸನ್ನಿವೇಶದಲ್ಲಿ ಡಿಸ್ಆರ್ಮಮೆಂಟ್ ಅಥವಾ ನಿಶಸ್ತ್ರೀಕರಣದ ಅಗತ್ಯತೆ ಇತ್ತು. ಓಕೆನಾ? ಸೊ ಅದಕ್ಕೋಸ್ಕರ ಇಲ್ಲಿ ವರ್ಲ್ಡ್ ಪೀಸ್ಗೋಸ್ಕರ, ಜಗತ್ತಿನ ಶಾಂತಿಗೋಸ್ಕರ ಡಿಸ್ಆರ್ಮಮೆಂಟ್ ನ ಅಡಾಪ್ಟ್ ಮಾಡ್ಕೊಳ್ಳಲಾಗಿದೆ.